ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಈ ಬಾರಿಯ ಮಹಾಕುಂಭದಲ್ಲಿ ಅತಿ ವ್ಯಾಪಕವಾಗಿ ಪ್ರಚಾರವಾದಂಥ ವಿಚಾರ ಯಾವುದು, ಅತಿ ಹೆಚ್ಚು ಆಕರ್ಷಣೆ ಗಳಿಸಿದಂಥ ವಿಚಾರ ಯಾವುದು? ಇದು ಸೋಷಿಯಲ್ ಮೀಡಿಯಾ ಕಾಲ. ಇಷ್ಟು ವರ್ಷ ನಡೆದ ಕುಂಭಮೇಳಕ್ಕೂ ಈಗ ನಡೀತಾ ಇರೋ ಕುಂಭಮೇಳಕ್ಕೂ ಇರುವ ವ್ಯತ್ಯಾಸವೇನೆಂದರೆ, ಈ ದೇಶದ 140 ಕೋಟಿ ಜನರಲ್ಲಿ ಪ್ರಾಯಶಃ ಎಲ್ಲ ಜನರೂ ಕೂಡ ಕುಂಭಮೇಳದ ವಿಚಾರವನ್ನು ಅರಿತಿದ್ದಾರೆ ಮತ್ತು ಅಲ್ಲಿ ಏನು ನಡೆಯುತ್ತದೆ ಎಂದು ತುಂಬ ಚೆನ್ನಾಗಿ ಗೊತ್ತಿದೆ. ಒಂದು ಭಾಗದಿಂದ ಇನ್ನೊಂದು ಭಾಗದ ವಿಚಾರವನ್ನು ತಿಳಿದುಕೊಳ್ಳಲಿಕ್ಕೆ ಹರಸಾಹಸ ಪಡಬೇಕಾಗಿದ್ದ ದಿನಗಳಿಂದ ಇವತ್ತು ಈ ಮಾಹಿತಿಯ ಕ್ರಾಂತಿಯಿಂದಾಗಿ ಜಗತ್ತಿನ ಎಲ್ಲ ವಿಚಾರಗಳು ಕ್ಷಣಾರ್ಧದಲ್ಲಿ ನಮ್ಮ ಕಣ್ಣೆದುರಿನ ಪರದೆ ಎದುರುಗಡೆ ಕಾಣಿಸ್ತವೆ. ಹಾಗೆ ಕುಂಭಮೇಳದಲ್ಲಿ ಅತಿ ಹೆಚ್ಚು ಆಕರ್ಷಣೆಗೊಳಗಾದಂಥ ಮತ್ತು ಅತಿ ಹೆಚ್ಚು ವಿಲಕ್ಷಣವಾದಂಥ ವಿಚಾರ ಯಾವುದಪ್ಪ ಅಂತಂದರೆ, ಅದು ಇಲ್ಲಿ ಆಗಮಿಸಿರುವಂಥ ಅಘೋರಿಗಳು ಮತ್ತು ಇಲ್ಲಿ ಬಂದಿರುವಂಥ ಬೇರೆ ಬೇರೆ ಅಖಾಡಗಳ ಸಾಧು ಸಂತರು ಮತ್ತು ಇಲ್ಲಿ ನೆರೆದಿರುವಂಥ ಸಾವಿರಾರು ಜನ ನಾಗಾ ಸಾಧುಗಳು. ಇವರು ಈ ಬಾರಿ ಆಕರ್ಷಣೆಯ ಕೇಂದ್ರ ಆಗಿದ್ದು ನಿಜ. ಹಾಗಂತ ಕೇವಲ ಇವರನ್ನು ನೋಡಲಿಕ್ಕೆ ಜನ ಬಂದ್ರ ಹಾಗೆ ಹೇಳಿದರೆ ಅದಕ್ಕಿಂತ ದೊಡ್ಡ ಪ್ರಮಾದ ಬೇರೆ ಯಾವುದೂ ಆಗಲಿಕ್ಕೆ ಸಾಧ್ಯವಿಲ್ಲ. ಈ ದೇಶದ ಜನರ ಹಿಂದೂ ಅಸ್ಮಿತೆಯ ಕುರಿತಾಗಿ, ಶ್ರದ್ಧೆಯ ಕುರಿತಾಗಿ, ದೇವರ ಬಗ್ಗೆ ಇರುವಂಥ ಅಪಾರವಾದಂಥ ವಿಶ್ವಾಸ ಭಕ್ತಿಯ ಕುರಿತಾಗಿ ನಾವು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ಯತೆ ಗಂಗಾಸ್ನಾನ, ಸಂಗಮದಲ್ಲಿ ಹೋಗಿ ಮೀಯುವುದು, ಜೊತೆಗೆ ಸಾಧ್ಯವಾದರೆ 10 ಹಲವು ದೇವಸ್ಥಾನಗಳಿಗೆ ಭೇಟಿ ಕೊಡುವುದು, ಇದರ ಜೊತೆಗೆ ನಾವು ಕಂಡೇ ಇರಲಾರದಂಥ ಈ ಅಘೋರಿಗಳನ್ನು, ನಾಗಾ ಸಾಧುಗಳನ್ನು ಸಾಧ್ಯವಾದರೆ ಕಣ್ತುಂಬಿಸಿಕೊಳ್ಳುವುದು. ಏಕೆಂದರೆ ನಮ್ಮ ಭಕ್ತಿ ಪಂಥ ಬೇರೆ, ಅವರ ಭಕ್ತಿ ಪಂಥ ಬೇರೆ. ನಮ್ಮ ಸಂಪ್ರದಾಯಗಳು ಬೇರೆ, ಅವರ ಸಂಪ್ರದಾಯಗಳು ಬೇರೆ. ನಾವು ಶಿವನನ್ನು ಒಲಿಸಿಕೊಳ್ಳಲಿಕ್ಕೋಸ್ಕರ, ಸಾಕ್ಷಾತ್ಕರಿಸಿಕೊಳ್ಳಲಿಕ್ಕೋಸ್ಕರ ಸ್ತುತಿಯನ್ನು ಮಾಡ್ತೀವಿ. ಅವರು ಮಾಡ್ತಾರೆ, ಅವರು ಭಿನ್ನವಾಗಿ ಮಾಡ್ತಾರೆ. ಅವರು ಹೇಗೆ ಮಾಡ್ತಾರೆ ಅಂತ ತಿಳಿದುಕೊಳ್ಳುವ ತವಕ, ಜಿಜ್ಞಾಸೆ ಮತ್ತು ಅವರ ಬದುಕಿನ ಪರಿಯನ್ನು ನೋಡುವಂಥ ಕುತೂಹಲ. ನಾನು ಕೂಡ ಈ ಹಲವಾರು ಸೆಕ್ಟರ್ಗಳಲ್ಲಿ ಹಲವಾರು ಸಾಧು ಸಂತರ ಏನು ಸತ್ಸಂಗಗಳಾಗ್ತಾವಲ್ಲ, ಆ ಸತ್ಸಂಗಗಳಲ್ಲಿ ಪಾಲ್ಗೊಂಡೆ. ಭಾಳ ಮುಖ್ಯವಾಗಿ ನನಗೆ ತುಂಬ ಹೃದಯ ಸ್ಪರ್ಶಿ ಅನಿಸಿದ್ದು ಮತ್ತು ವ್ಯವಸ್ಥೆ ಎರಡೂ ಅನಿಸಿದ್ದು ಅವಧೇಶಾನಂದ್ ಅವರು. ನಾನು ನಿಮ್ಗೆ ಈಗಾಗಲೇ ಹೇಳಿದೆ, ನಾನು ಈ ಅವಧೇಶಾನಂದ್ ಅವರ ಸತ್ಸಂಗ ಇದೆಯಲ್ಲ, ಆ ಸತ್ಸಂಗದಲ್ಲಿ ಕೂತ್ಕೊಳ್ಳೋದೇ ಒಂದು ಭಾಗ್ಯ. ಜೊತೆಗೆ ಅವರು ವ್ಯವಸ್ಥೆ ಮಾಡಿರೋದು ಹೇಗಿದೆ ಅಂದರೆ, 20,000 ಜನರಿಗೆ ನಿತ್ಯ ಅನ್ನ ಸಂತರ್ಪಣೆಯನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ಆಗಮಿಸುವಂಥ ಸಹಸ್ರಾರು ಜನ VIP ಗಳನ್ನ ಅವ್ರನ್ನ ಭೇಟಿಯಾಗಲಿಕ್ಕೆ ಅವ್ರು ಕಾಯ್ಕೊಂಡು ಕೂತಿರ್ತಾರೆ. ದೊಡ್ಡದಾದಂಥ ಮಹಲ್ನಂಥ ಒಂದು ಅಖಾಡವನ್ನೇ ಅವ್ರು ಕಟ್ಟಿದ್ದಾರೆ. ಅಖಾಡದಲ್ಲಿ ದೇವಸ್ಥಾನ ಇದೆ, ಅವ್ರು ಭೇಟಿಯಾಗುವಂಥ ಪ್ರಾಂಗಣ ಇದೆ, ಒಳಗಡೆ ಪ್ರಾರ್ಥನಾ ಮಂದಿರ ಇದೆ, ಏನಿದೆ ಏನಿಲ್ಲ ಆ ರೀತಿಯಾದಂಥ ವ್ಯವಸ್ಥೆಯನ್ನು ಅಲ್ಲಿ ಮಾಡಲಾಗಿದೆ. ಇನ್ನು ಈ ನಾಗಾ ಸಾಧುಗಳು ಮತ್ತು ಅಘೋರಿಗಳ ಬಗ್ಗೆ ನಿಮಗೆ ಹೇಳಲೇಬೇಕು. ನಾನು ಒಂದು 7-8 ಜನರನ್ನು ಭೇಟಿಯಾದೆ. 7-8 ಜನರಲ್ಲಿ ಒಂದು 2 ಜೊತೆ ಫೋಟೋ ತೆಗೆದುಕೊಳ್ಳುವ ಅವಕಾಶ ಸಿಕ್ತು. ಭಾಳಷ್ಟು ಜನರ ಜೊತೆ ಮಾತಾಡಲಿಕ್ಕೆ ಹಿಂದೇಟಾಕ್ತಾರೆ ಮತ್ತು ಅವ್ರಿಗೆ ಜನ ಬೇಡ. ಅವ್ರದ್ದು ಭಾಳ ನೀವೇನಂತೀರಿ ನಾವು ಅಂತರ್ಮುಖಿ ಮನಸ್ಥಿತಿ ಇರುವಂಥ, ನೇರವಾಗಿ ಹರನ ಜೊತೆ ಅನುಸಂಧಾನ ಮಾಡಿಕೊಂಡಿರೋ ಜನ ಅಂತ ನನಗನ್ನಿಸಿದ್ದು. ಅದರಲ್ಲಿ ಒಬ್ಬ ನಾಗಾ ಸಾಧು ಕಣ್ಣಿಗೆ ಕನ್ನಡಕವನ್ನು ಹಾಕ್ಕೊಂಡಿದ್ರು ರಾತ್ರಿ. ನಾವು ಅವ್ರ ಹತ್ರ ಹಿಂದಿಯಲ್ಲಿ ಕೇಳಿದೆ, आप ये क्यों पहना है ಅಂತ. अगर मैंने ये खोल दिया तो आप में मुझे नहीं देख सकोगे, मगर एक चश्मा निकाल दिया तो ಮೇರೆ ಆಂಕ್ ಆಪ್ ನಹಿ ದೇಖ್ ಸಕೋಗೆ ಅಂದ್ರೆ ಅವರ ಕಣ್ಣಿನಲ್ಲಿ ಆ ರೀತಿಯಾದಂಥ ಪ್ರಖರತೆ ಇರುತ್ತೆ. ಅದು ಬರಿಗಣ್ಣಿನಿಂದ ಅವ್ರ ಬರಿಗಣ್ಣಿನಿಂದ ನಮ್ಮನ್ನು ನೋಡಿದರೆ ನಮಗೆ ಇನ್ನೇನಾಗುತ್ತೋ ಅನ್ನುವಂಥ ಕಾರಣಕ್ಕೋಸ್ಕರ ಬಹುಶಃ ಅವರು ಈ ರೀತಿ ಕೂಲಿಂಗ್ ಗ್ಲಾಸ್ ಹಾಕೋತಾರೆ ಅಂತ ಕಾಣಿಸುತ್ತೆ. ಅದನ್ನು ಅವ್ರು ಹೇಳಿದ್ರು. ಅದನ್ನು ನೋಡಿ, ಆ ಚಳಿಯಲ್ಲಿ ನಾನು ಹೇಳಿದ್ದೆ ನಿಮಗೆ, ಅಲ್ಲಿಯ ಸ್ಪೈನ್ ಚಿಲ್ಲಿಂಗ್ ಕೋಲ್ಡ್ ಅಂತ ನಾವೇನು ಹೇಳ್ತೀವಿ, ಅಂಥ ಚಳಿಯಲ್ಲಿ ಮೈ ಮೇಲೆ ಒಂದೇ ಒಂದು ತುಂಡು ಬಟ್ಟೆ ಇರಲಾರದೆ ವಿವಸ್ತ್ರರಾಗಿ ಎಲ್ಲವನ್ನೂ ತೊರೆದು ಕೇವಲ ದೇವರ ಜೊತೆ ಅನುಸಂಧಾನ ಮಾಡಲಿಕ್ಕೋಸ್ಕರ ಇವರು ಬರ್ತಾರೆ. ದೇಶದ ಬೇರೆ ಬೇರೆ ಭಾಗಗಳ ಹಿಮಾಲಯದಲ್ಲಿ ಚದುರಿ ಹೋದಂಥ ಜನ ಇಂಥದ್ದೊಂದು ಪುಣ್ಯಕಾಲಕ್ಕಾಗಿ ಕಾಯ್ತಿರ್ತಾರೆ. ಆ ಪುಣ್ಯಕಾಲದಲ್ಲಿ ಇಲ್ಲಿ ಬಂದು ಟೆಂಟ್ಗಳನ್ನು ಹಾಕೋತಾರೆ. ಯಾರದೇ ಸಹಾಯವಿಲ್ಲದೆ, ಯಾರ ಜೊತೆ ಸಂಪರ್ಕವನ್ನು ಇಟ್ಕೊಳ್ಳಾರದೆ ತಮ್ಮ ಪಾಡಿಗೆ ಎಲ್ಲವನ್ನೂ ವ್ಯವಸ್ಥೆ ಮಾಡ್ಕೋತಾರೆ. ಅವರವರ ಪದ್ಧತಿಯ ಪ್ರಕಾರ ಅವರು ಇಲ್ಲಿ ದೇವರ ಜೊತೆ ಅನುಸಂಧಾನ ಮಾಡ್ತಾರೆ. ಬೆಳಗ್ಗೆ ಎದ್ರೆ 3:30-4 ಗಂಟೆಗೆ ನದಿ ದಂಡೆಗೆ ಬರ್ತಾರೆ, ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿದ ತಕ್ಷಣ ಹೋಗಿ ಜಪ ತಪಗಳನ್ನು ಮಾಡ್ತಾರೆ. ಅವರ
ವಿಚಿತ್ರವಾದಂಥ ಜೀವನ ಶೈಲಿ ನನಗೆ ಭಾಳ ಆಕರ್ಷಿತಗೊಂಡಂಥದ್ದು. ತಲೆಬುರುಡೆಯಲ್ಲಿ ಆಹಾರವನ್ನು ಸೇವಿಸುವಂಥ ಸಾಧುಗಳಿಲ್ಲಿದ್ದಾರೆ. ಆಮೇಲೆ ಒಂದೇ ಒಂದು ಚೂರು ಬೆಂಕಿ ಆಸ್ಪಾಸ್ ಇರಲಾರದೆ ಪೂರ್ತಿ ಚಳಿ ಇದ್ದರೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸವೂ ಆಗಲಾರದ ಹಾಗೆ ದೇವರನ್ನು ಜಪಿಸ್ತಾ ಇರುವಂಥ ಸನ್ಯಾಸಿಗಳಿದ್ದಾರೆ. ಯಾರನ್ನೂ ಭೇಟಿಯಾಗಲೇ ತಮ್ಮ ಪಾಡಿಗೆ ಹರ ಹರ ಮಹಾದೇವ್ ಅಂತ ಹೇಳ್ಕೊಂಡು ಓಡಾಡುವಂಥ ಸನ್ಯಾಸಿಗಳಿದ್ದಾರೆ. ಅವರ ಜಟವನ್ನು ನೋಡಿದರೆ ಸ್ವತಃ ಶಿವನೇ ಇವರ ರೂಪದಲ್ಲಿ ಪರಕಾಯ ಪ್ರವೇಶ ಆಗಿ ಈ ನದಿಯ ತಟಾಕದಲ್ಲಿ ಓಡಾಡ್ತಾ ಇದ್ದಾರೆ ಅಂತ ನಮಗನ್ನಿಸ್ಬೇಕು. ಆ ರೀತಿಯದಾದಂಥ ನಿಲುವು ಅವ್ರದ್ದಾಗಿರುತ್ತೆ. ಅವರಿಗೆ ಐಹಿಕವಾದ ಬದುಕು ಬೇಕಾಗಿಲ್ಲ, ಲೌಕಿಕ ಜನರ ಜೊತೆ ಮಾತಾಡಬೇಕಾಗಿಲ್ಲ, ಫೋಟೋ ತೆಗೆಸ್ಕೋಬೇಕಾಗಿಲ್ಲ. ಆದರೆ ಜನರಿಗೆ ಬಂದಂಥ ಜನರಿಗೆ ಮಾತ್ರ ಅವ್ರ ಬಗ್ಗೆ ವಿಚಿತ್ರವಾದಂಥ ಕುತೂಹಲ ಇರುತ್ತೆ. ಇವರ ವಿಲಕ್ಷಣವಾದಂಥ ಬದುಕನ್ನು ಅರ್ಥೈಸ್ಕೊಳ್ಬೇಕು ಅನ್ನುವಂಥ ಹಪಹಪಿ ಇರುತ್ತೆ. ಬಂದಿರುವ ಜನ ಲಕ್ಷಾಂತರ ಜನ, ತಮ್ಗೆ ಗೊತ್ತಿದೆ, ಕೋಟ್ಯಾಂತರ ಜನ ಬಂದ ಎಲ್ಲರಿಗೂ ಕೂಡ ಇವ್ರನ್ನ ನೋಡ್ಲಿಕ್ಕೆ ಸಾಧ್ಯವ ಅನ್ನುವಂಥ ಒಂದು ಒಳಗಡೆ ಆಂತರ್ಯದಲ್ಲಿ ಅದೊಂದು ಆ ಕುತೂಹಲ ಇದ್ದೇ ಇರುತ್ತೆ. ಆದರೆ ಇವರು ಸುಲಭಕ್ಕೆ ಬೇರೆ ಯತಿಗಳ ಹಾಗೆ ಈಗ ನಿರ್ಮೋಹಿ ಅಖಾಡ, ಇವೆಲ್ಲ ಅಖಾಡ, ಜೂನ ಅಖಾಡ ಅಂತ ಇದೆ, ನಿರ್ಮೋಹಿ ಅಖಾಡ ಇದೆ, ಅವಧೇಶಾನಂದರು ಜೂನ ಅಖಾಡದವರು, ಅಲ್ಲೇ ಮಂಡಲಾಧೀಶ್ವರವರು, ನಿರ್ಮೋಹಿ ಅಖಾಡ, ಬೇರೆ ಬೇರೆ ಅಖಾಡಗಳಿದ್ದಾವೆ. ಅಖಾಡದವ್ರದ್ದು ವ್ಯವಸ್ಥೆ ಹೇಗಿರುತ್ತೆ ಅಂತಂದರೆ ಒಂದು ದೊಡ್ಡದಾದಂಥ ಡೇರೆ ಹಾಕಿರ್ತಾರೆ. ಈಗ ನಾವು ಸರ್ಕಸ್ ನೋಡ್ತೀವಲ್ಲ, ಸರ್ಕಸ್ ಥರದ ದೊಡ್ಡ ಡೇರೆ, ಅದರ ಎಂಟ್ರೆನ್ಸಲ್ಲಿ ಒಂದು ದೊಡ್ಡ ಬೋರ್ಡ್ ಇರುತ್ತೆ. ಆ ಬೋರ್ಡು ಸ್ವಾಗತ ಕಮಾನದು. ಅದನ್ನು ದಾಟಿಕೊಂಡು ನೀವು ಒಳಗೆ ಹೋದ ತಕ್ಷಣ ಒಂದು ದೊಡ್ಡದಾದಂಥ ಸ್ಟೇಜ್ ಇರುತ್ತೆ. ಆ ಸ್ಟೇಜ್ ಮೇಲೆ ಸಂಜೆ 7 ಗಂಟೆಗೆ ಬಂದು ಅಲ್ಲಿ ಕೀರ್ತನೆಗಳನ್ನು ಮಾಡ್ತಾರೆ, ಭಜನೆಗಳನ್ನು ಮಾಡ್ತಾರೆ, ಸತ್ಸಂಗಗಳನ್ನು ಮಾಡ್ತಾರೆ. ಇವರ ಸತ್ಸಂಗದಲ್ಲಿ ಪಾಲ್ಗೊಳ್ಳಲಿಕ್ಕೆ 100 ಜನ ಬಂದು ಕಾಯ್ತಿರ್ತಾರೆ, ವಿದೇಶಿಯರು ಬಂದು ಕಾಯ್ತಿರ್ತಾರೆ. ಅದಾದ ಮೇಲೆ ಇವರಿಗೆ ಜಾಗವನ್ನು ಕೊಟ್ಟಿರ್ತಾರೆ. ಆ ಜಾಗದಲ್ಲಿ ಇವರು ಒಂದು 100 ಟೆಂಟ್ಗಳನ್ನು ಹಾಕ್ಕೊಂಡಿರ್ತಾರೆ. ಟೆಂಟು ಅಂದರೆ ಅದೇನೋ ಯಾವುದೋ ವ್ಯವಸ್ಥೆ ಇರಲಾರ್ದ ಟೆಂಟ್ ಅಲ್ಲ, ನಾನು ತೋರಿಸಿದ ಹಾಗೆ ಅತ್ಯಂತ ವ್ಯವಸ್ಥಿತವಾಗಿರುವಂಥ ಟೆಂಟ್ಗಳನ್ನು ಇವ್ರು ಹಾಕ್ಕೊಂಡಿರ್ತಾರೆ. ಹೊಸ ಬೆಡ್ಗಳಿರ್ತವೆ. ಅಲ್ಲಿ ಇವರ ಅನುಯಾಯಿಗಳು, ಬಂದಂಥ ಅನುಯಾಯಿಗಳು, ಇವ್ರ ಶಿಷ್ಯಂದ್ರಿದಾರಲ್ಲ, ಅವರು ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಇರ್ತದೆ. ಅದರ ಪಕ್ಕದಲ್ಲಿ ಒಂದು ದೊಡ್ಡದಾದಂಥ ಭೋಜನ ಶಾಲೆ ಇರುತ್ತೆ. ಅಲ್ಲಿ ದಾಸೋಹದ ವ್ಯವಸ್ಥೆ ಇರುತ್ತೆ. ಬಂದ ಎಲ್ಲರಿಗೂ ಯಾರೇ ಬರಲಿ ಅವ್ರಿಗೆ ಊಟ ಹಾಕುವಂಥ ಒಂದು ವ್ಯವಸ್ಥೆ ಇರುತ್ತೆ. ಅವ್ರು ಎಷ್ಟು ಹೊತ್ತು ಅಡುಗೆ ಮಾಡಿದಾರೋ, 20,000 ಜನರಿಗೆ ಅಡುಗೆಯನ್ನು ಮಾಡ್ಕೊಂಡಿದ್ದಾರೆ ಅಂತಂದರೆ 20,000 ಜನ ಬರುವಷ್ಟು ಹೊತ್ತುವೇ ಊಟವನ್ನು ಬಡಿಸುವಂಥ ಕೆಲಸ ನಡೀತಾನೆ ಇರುತ್ತೆ. ಇಲ್ಲಿ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, ಎಷ್ಟೇ ಜನ ಬಂದರೂ ಊಟಕ್ಕೆ ಮಾತ್ರ ಸಮಸ್ಯೆ ಆಗಲಾರದ ಹಾಗೆ ಎಲ್ಲ ಅಖಾಡದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಅದು ಎಲ್ಲಿಂದ ದವಸ ಧಾನ್ಯಗಳು ಬರ್ತವೆ, ಅದು ಹೇಗೆ ಇಲ್ಲಿ ತೊಗೊಂಬಂದಿದ್ದಾರೆ, ಒಳಗಡೆ ಹೇಗೆ ಬರ್ತವೆ, ಇಲ್ಲಿ ಯಾವ ರೀತಿ ಅಡುಗೆ ಮಾಡ್ತಾರೆ. ನಾವು ಒಂದು ಅನ್ನ ಸಂತರ್ಪಣೆ ಮಾಡಲಿಕ್ಕೆ ತಿಂಗಳುಗಟ್ಟಲೆ ಕೆಲಸ ಮಾಡ್ತೀವಿ. ಇಲ್ಲಿ ಪ್ರತಿನಿತ್ಯ ದಾಸೋಹ ನಡೆಯುತ್ತೆ, ಉಚಿತವಾದ ದಾಸೋಹ ನಡೆಯುತ್ತೆ. ಮತ್ತು ಬಂದವರು ಯಾರು ಬಡವ ಬಲ್ಲಿದ ಯಾರೂ ತಿಳ್ಕೊಳ್ಳಾರ್ದೆ, ಅವ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನು ಕಲೆಕ್ಟ್ ಮಾಡಲಾರ್ದೆ, ಆಮೇಲೆ ನಾವು ಸೇವೆ ಮಾಡ್ತಾ ಇದ್ದೀವಿ ಅನ್ನೋಂಥ ಯಾವುದೇ ಭಾವವನ್ನು ಇಟ್ಕೊಳ್ಳಾರ್ದೆ ಈ ಇಡೀ ಕುಂಭಮೇಳ ನಡೆಯುವವರೆಗೂ ಊಟ ಹಾಕುವಂಥ ಪ್ರಕ್ರಿಯೆ ನಡೀತಾನೆ ಇರುತ್ತೆ. ಬೇರೆ ಬೇರೆ ಅಖಾಡದವ್ರಿಗೆ ಹಾಕ್ತಾನೆ ಇರ್ತಾರೆ. ವಿಶೇಷ ಏನಂದರೆ ಸಂಪೂರ್ಣವಾಗಿ ಸಸ್ಯಾಹಾರಿ ಆಹಾರ ಇರುತ್ತೆ, ಸಾತ್ವಿಕ ಆಹಾರ ಇರುತ್ತೆ. ನೀವು ಯಾರ್ಯಾರನ್ನ ಟಿ ವಿಯಲ್ಲಿ ನೋಡಿದಿರೋ ಚಾನಲ್ಗಳಲ್ಲಿ ಅಷ್ಟೂ ಜನ ಯೋಗಿ ಮಠಾಧೀಶರು ಇಲ್ಲಿ ಬಂದಿದ್ದಾರೆ. ಬರಲಾರ್ದವರೇ ಇಲ್ಲ, ಎಲ್ಲರಿಗೂ ಜಾಗವನ್ನು ಯೋಗಿ ಆದಿತ್ಯನಾಥ್ ಕೊಟ್ಟಿದ್ದಾರೆ. ಎಲ್ಲ ವ್ಯವಸ್ಥೆಗಳನ್ನ ಅವ್ರಿಗೆ ಮಾಡಿಕೊಟ್ಟಿದ್ದಾರೆ. ಇವ್ರಿಗಾಗಿಯೇ ಜಾಗಗಳನ್ನು ಮಾಡಲಾಗಿದೆ. ಎಲ್ಲಿ ಯೋಗಿಗಳು, ಸಂತರು, ನಾಗಾ ಸಾಧುಗಳಿದ್ದಾರೋ ಅಲ್ಲಿ ಬೇರೆ ಜನರಿಗೆ ಟೆಂಟ್ಗಳ ವ್ಯವಸ್ಥೆ ಇಲ್ಲ. ಒಂದು ವೇಳೆ ಉಳಿಬೇಕು ಅನ್ನೋರಿದ್ದರೆ ಆಯಾ ಯಾವ ಅಖಾಡದವರಿದ್ದಾರೆ ಅಖಾಡದವರ ಅಪ್ಪಣೆಯನ್ನು ತೆಗೆದುಕೊಂಡು ಅವರ ಒಪ್ಪಿಗೆಯ ಮೇರೆಗೆ ಹೋಗಿ ಉಳ್ಕೋಬಹುದೇ ವಿನ ಹೋಗಿ ಅಲ್ಲಿ ರೂಮ್ ತೊಗೋತೀನಿ, ದುಡ್ಡು ಕೊಟ್ಟೆಲ್ಲ ರೂಮ್ ಮಾಡ್ತೀನಿ ಅನ್ನುವಂಥ ವ್ಯವಸ್ಥೆ ಇಲ್ಲ. ಜನರಿಂದ ಅವರನ್ನು ಭಿನ್ನವಾಗಿ ಪಕ್ಕದಲ್ಲಿ ಇಡಲಾಗಿದೆ. ಆದರೆ ಎಲ್ಲೇ ಉಳ್ಕೊಂಡ್ರೂ ಜನ ಇದೇ ಸೆಕ್ಟರ್ಗಳಲ್ಲೇ ಬಂದು ಓಡಾಡ್ತಾ ಇರ್ತಾರೆ. ಎಲ್ಲ ರೀತಿ ವ್ಯಾಪಾರ, ಸ್ವೆಟ್ರ್ ಮಾರೋರು ಇರ್ತಾರೆ, ತರಕಾರಿ ಮಾರೋರು ಇರ್ತಾರೆ, ಜಪಮಾಲೆಗಳನ್ನು ಮಾರೋರು ಇರ್ತಾರೆ, ಎಲ್ಲರೂ ಅಂಗಡಿಗಳನ್ನು ಹಾಕ್ಕೊಂಡಿದ್ದಾರೆ. ಅತಿ ದೊಡ್ಡದಾದಂಥ ರಿಲೀಜಿಯಸ್ ಎಕಾನಮಿದು, ಧಾರ್ಮಿಕ ಆರ್ಥಿಕತೆ ಅಂತ ಹೇಳ್ಬೋದು. ನಮ್ಮ ಅಗತ್ಯಗಳೇನಿದೆ, ಸ್ವೆಟರಿಂದ ಹಿಡಿದು, ಬ್ಲ್ಯಾಂಕೆಟಿಂದ ಹಿಡಿದು, ಬಟ್ಟೆಗಳಿಂದ ಹಿಡಿದು, ಸೋಪು, ಎಲ್ಲದರ ಅಂಗಡಿಗಳಿದ್ದಾವೆ. ನೀವು ಯಾವುದೋ ಒಂದು ಜಾತ್ರೆ, ಒಂದು ಮಿನಿಯೇಚರ್ ಅಂತ, ನಾವು ಯಾವುದೇ ಒಂದು ಜಾತ್ರೆ, ಅತಿ ದೊಡ್ಡ ಜಾತ್ರೆ ನಮ್ದು ಯಾವುದಾದ್ರೂ ಇದ್ದರೆ ಅದು ಇದರ ಮುಂದೆ ಸಣ್ಣದಾದಂಥ ಒಂದು ಮಿನಿಯೇಚರ್. ಆ ಮಟ್ಟಿನ ವ್ಯಾಪಕವಾದಂಥ ವ್ಯವಸ್ಥೆ ಕೇವಲ 1 ದಿವಸ 2 ದಿವಸಕ್ಕಲ್ಲ, 46 ದಿವಸಕ್ಕೆ ಮಾಡಿದಂಥ ವ್ಯವಸ್ಥೆ. ಈ ನಾಗಾ ಸಾಧುಗಳ ಜೊತೆ ನನ್ನ ಕುಶಲೋಪರಿ ಹೇಗಿತ್ತು, ಮಾತುಕತೆ ಹೇಗಿತ್ತು ಅಂತ ಮುಂದಿನ ಸಂಚಿಕೆಯಲ್ಲಿ ಸಿಗಿಸ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.